ಈಗ 2022 ನಲ್ಲೂ ಕೂಡ ಒಂದು ಕ್ವಶನ್ ಇದೆ. ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿರೋ ಕ್ವಶನ್. ಓದಿ ನೋಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಆಫ್ ಮಿಸ್ಟರ್ ಪ್ರಿಯಾ ಫಾರ್ ದ ಅಸೆಸ್ಮೆಂಟ್ ಇಯರ್ 24-25. Basic salary 40,000 per month. DNS around 60% basic forming part of salary. Okay. ನೋಡಿ 60% DA. ಆ 60% ಎಷ್ಟು ಬರುತ್ತೆ ಅಷ್ಟೂ ಕೂಡ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ. ಕಮಿಷನ್ 18,000. ಇಲ್ಲಿ ಸೇಲ್ಸ್ ಮೇಲೆ ಅಂತೂ ಕೊಟ್ಟಿಲ್ಲ. ಓಕೆನಾ? ಬೋನಸ್ 60,000. ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ಕಾಂಟ್ರಿಬ್ಯೂಟ್ ಟು SPF ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್. ನೋಡಿ, ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್ ಎಂಪ್ಲಾಯಿ ಕೊಟ್ರು, ಎಂಪ್ಲಾಯರ್ ಕೊಟ್ರು, ಅದ್ರ ಮೇಲೆ ಇಂಟ್ರೆಸ್ಟ್ ಬಂದ್ರು, ಲಂಸಮ್ ತಗೊಂಡ್ರು, SPF ಎಲ್ಲ exempted. Interest on SPF is also exempted. He also provided with a car less than 1,600 cc by the employer, both for personal and official use. All the expenses of car, including salary of the driver, paid by the employer. Free telephone at his residence is provided by the employer, valued at 10,000. Professional tax paid by him 200 per month. Gift voucher issued by employer worth rupees 13,000. ನೋಡಿ, ಇದೊಂದು ಪಾಯಿಂಟ್ ಮಾತ್ರ ಕ್ಲೀನ್ ಆಗಿ ಹೇಳಬೇಕಾಗುತ್ತೆ. ನೋಡಿ, ಯಾವುದೇ ತರದ ಗಿಫ್ಟ್ ಎಂಪ್ಲಾಯರ್ ಎಂಪ್ಲಾಯಿಗೆ ಕೊಟ್ರೆ ಕ್ಯಾಶ್ ಗಿಫ್ಟ್ ಅಲ್ಲ, ಬೇರೆ ತರದ ಗಿಫ್ಟ್, ಯಾವುದೇ ತರದ ಕೈಂಡ್ ಬಿಗ್ ಗಿಫ್ಟ್ ಎಂಪ್ಲಾಯರ್ ಎಂಪ್ಲಾಯಿ ಕೊಟ್ಟಾಗ ಅದು 5,000 ರೂಪಾಯಿಗಿಂತಲೂ ವರ್ತ್ ಜಾಸ್ತಿ ಇದ್ರೆ ಅದರ ಡಿಫರೆನ್ಸ್ ಅಮೌಂಟ್ ನ ಟ್ಯಾಕ್ಸ್ ಮಾಡಿ. ಇವನು ಕೊಡ್ತಾ ಇರೋದು ಎಷ್ಟು ಅಮೌಂಟ್? 13,000 ರೂಪಾಯಿ. ಸೊ 13,000 ರೂಪಾಯಿ ಗಿಫ್ಟ್ ಅನ್ನ ನಾವು ಕೊಡ್ತಾ ಇದ್ದೀವಿ 5,000ಕ್ಕಿಂತಲೂ ಜಾಸ್ತಿ ಇರೋದ್ರಿಂದ. ಸೊ ರಿಮೈನಿಂಗ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ಅಲ್ಲಿಗೆ 5,000 ಬಿಟ್ಟು 13,000 ಅಲ್ಲಿ 5,000 ಎಕ್ಸಾಮ್ ಮಾಡಿ ಇನ್ನು 8,000 ರುಪೀಸ್ ನ ಟ್ಯಾಕ್ಸ್ ಅನ್ನ ಮಾಡಿ. ಅರ್ಥ ಆಯ್ತಾ? ಈಗ ಶುರು ಮಾಡೋಣ. ಸೊ ಬೇಸಿಕ್ ಸ್ಯಾಲರಿ ಬಂದು 40,000 ಪರ್ ಮಂತ್. 40,000 into 12, 4,80,000. DA 4,80,000 ಅಲ್ಲಿ 60% ಬರ್ತಾ ಇತ್ತು. 2,88,000. ಕಮಿಷನ್ 18,000. ಬೋನಸ್ 60,000. Next to employer and employee contribution to SPF. Employee contribution to SPF. Employer contribution to SPF. ಎರಡು ಕೂಡ ಏನಾಗುತ್ತೆ? ಎಕ್ಸೆಂಪ್ಟ್ ಆಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ SPF. ಇದು ಕೂಡ ಏನಾಗುತ್ತೆ? ಎಕ್ಸೆಂಪ್ಟ್ ಆಗುತ್ತೆ. ನೆಕ್ಸ್ಟ್ ಸಿಸಿ ಕಾರ್ ಕೆನ ವ್ಯಾಲ್ಯೂ ಆಫ್ ಕಾರ್ ನೋಡಿ ಲೆಸ್ ದ್ಯಾನ್ 1,600 cc. ಕರೆಕ್ಟಾ? ಅಲ್ಲಿಗೆ 1,800 ಪ್ಲಸ್ 900 rupees ಡ್ರೈವರ್ ಇಂಟು 12. $32,400. ಕರೆಕ್ಟ್ ಏನಪ್ಪ? ಕರೆಕ್ಟ್ ಸರ್. ಸೊ ನೆಕ್ಸ್ಟ್ ಫ್ರೀ ಟೆಲಿಫೋನ್, ಇದರ ಬಗ್ಗೆ ಹೇಳಬೇಕು. ಫ್ರೀ ಟೆಲಿಫೋನ್ ನೋಡಿ, ಫ್ರೀ ಆಗಿ ಟೆಲಿಫೋನ್ ಇನ್ಸ್ಟಾಲೇಷನ್ ಕೊಟ್ಟಿರ್ಲಿ, ಫ್ರೀ ಆಗಿ ಟೆಲಿಫೋನ್ ಬಿಲ್ ಅನ್ನ ಎಂಪ್ಲಾಯಿದು ಎಂಪ್ಲಾಯರ್ ಕಟ್ಟಿರ್ಲಿ, ಕಂಪನಿ ಎಂಪ್ಲಾಯಿದು ಟೆಲಿಫೋನ್ ಎಕ್ಸ್ಪೆನ್ಸಸ್ ನ ಪೇಮೆಂಟ್ ಮಾಡಿದ್ರು, ಟೆಲಿಫೋನ್ ಇನ್ಸ್ಟಾಲೇಷನ್ ಮಾಡಿಸಿದ್ರು, ಒಟ್ನಲ್ಲಿ ಟೋಟಲ್ ಆಗಿ ಟೆಲಿಫೋನ್ ಅಂತ ಕೊಟ್ಟಿದ್ರೆ ಎಕ್ಸೆಂಪ್ಷನ್. ಯಾಕೆ ಅಂದ್ರೆ ಅವ್ನು ಪರ್ಸನಲ್ ಯೂಸ್ ಮಾಡಿದ್ರು ಒಂದ್ ಅಷ್ಟಾದ್ರೂ ಪ್ರೊಫೆಷನ್ಗೆ, ಬಿಸ್ನೆಸ್ಗೆ, ಅಫಿಷಿಯಲ್ಗೆ ಅಂತ ಯೂಸ್ ಮಾಡ್ತಾನ. ಸೊ ಅದರಿಂದ ನಾವು ಇದನ್ನ ಕಂಪ್ಲೀಟ್ ಆಗಿ ಎಕ್ಸೆಂಪ್ಟ್ ಮಾಡ್ತೀವಿ. ದಿಸ್ ಈಸ್ ಒನ್ ಆಫ್ ದ ಎಕ್ಸೆಂಪ್ಟೆಡ್ ಪರ್ಪಸಿಟ್ಸ್ ಆಗುತ್ತೆ. ಏನಾಗುತ್ತೆ? ಎಕ್ಸೆಂಪ್ಟೆಡ್ ಪರ್ಪಸಿಟ್ ಆಗುತ್ತೆ. ಮತ್ತೆ ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಹಿಮ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪ್ರೊಫೆಷನಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದಾನೆ ಯಾರು? ಎಂಪ್ಲಾಯಿ. ಹೌದಾ? ಅವ್ರು ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ರೆ ಅವ್ನಿಗೆ ಇನ್ಕಮ್ ಎಲ್ಲಿಂದ ಬರುತ್ತೆ? ಅವ್ನ ಕೈಯಿಂದ ಹೋಗುತ್ತೆ, ಅದು ಇನ್ಕಮ್ ಅಲ್ಲ. ಕರೆಕ್ಟಾ? ಸೊ ಅದಕ್ಕೆ ಎಲ್ಲೂ ಹಾಕ್ಬೇಡಿ ಇನ್ಕಮ್. ನೆಕ್ಸ್ಟ್ ಗಿಫ್ಟ್ ವೌಚರ್. ಹೌದಾ? ನೋಡಿ, ಇದನ್ನ
ಗಿಫ್ಟ್ ವೌಚರ್ ಒಟ್ಟು 13,000 rupees ಗಿಫ್ಟ್ ಕೊಟ್ಟಿದ್ದಾರೆ. ಎಕ್ಸೆಂಪ್ಷನ್ ಎಷ್ಟಿದೆಯಪ್ಪ ಅಂದ್ರೆ 5,000 ವರೆಗೂ ಇದೆ. 8,000. ಇನ್ನು 8,000 rupees ಟ್ಯಾಕ್ಸಬಲ್ ಆಗುತ್ತೆ. ಹಾಗಾದ್ರೆ ಏನು ಬೇರೆ ಇನ್ನೇನು ಇಲ್ಲ, ಸ್ಯಾಲರಿ ಫಾರ್ ದ ಪರ್ಪಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಏನು ಇಲ್ಲ. ಕರೆಕ್ಟಾ? ಸೊ SPF ಒಂದು ಜ್ಞಾಪಕ ಇಟ್ಕೊಂಡು, ಗಿಫ್ಟ್ ಒಂದು ಜ್ಞಾಪಕ ಇಟ್ಕೊಂಡು, ಕಾರ್ಡ್ ಒಂದು ಜ್ಞಾಪಕ ಇಟ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಅಲ್ವಾ? ಸೊ ಅಲ್ಲಿಗೆ ಟೋಟಲ್ 400, 8,86,400. 8,86,400. ಇಲ್ಲಿ ಡಿಡಕ್ಷನ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000. ಹಾಗೆ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟಿರೋದಲ್ವಾ, ಅದು ಎಕ್ಸ್ಪೆನ್ಸಸ್ ತಾನೆ, ಅದಕ್ಕೆ ಡಿಡಕ್ಷನ್ ಕೊಡ್ತೀವಿ 200. ಒಂದು ತಿಂಗಳಿಗೆ 12 ತಿಂಗಳಿಗೆ 2,400 ರೂಪಾಯಿ. ಅಲ್ಲಿಗೆ 52,400 rupees ಎಕ್ಸೆಂಪ್ಷನ್ ಸಿಗುತ್ತೆ ಡಿಡಕ್ಷನ್. 8,34,000. ಇದನ್ನ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕರೀತೀವಿ. ಇದರಲ್ಲಿ ನಿಮ್ಗೆ ಏನ್ ಅರ್ಥ ಆಗಿಲ್ಲ ನಾನು ಹೇಳ್ಕೊಡ್ತೀನಿ. ಏನು ಅರ್ಥ ಆಗದೆ ಇರೋಂತ ಏನು ಇಲ್ಲ. ಅಲ್ಲಿ SPF ಅಂತ ಹೇಳಿದ ತಕ್ಷಣ ನೀವು ಕಣ್ಣು ಮುಚ್ಕೊಂಡು ಎಕ್ಸಾಮ್ ಅಂತ ಬರುತ್ತೆ. ಗಿಫ್ಟ್ ವೌಚರ್ ಅಂತ ಹೇಳಿದ ತಕ್ಷಣ ಬರುತ್ತೆ. ಅದೇ ಗಿಫ್ಟ್ ಕ್ಯಾಶ್ ರೂಪದಲ್ಲಿ ಕೊಟ್ರೆ, ಏನದು ಕ್ಯಾಶ್ ರೂಪದಲ್ಲಿ 50,000 ರೂಪಾಯಿವರೆಗೂ ಎಕ್ಸಂಪ್ಷನ್ ಸಿಗುತ್ತೆ. ಬಟ್ ಇಲ್ಲಿ ಮಾಡಲ್ಲ, ಅದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ, ಇಲ್ಲಿ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಆಲ್ ಆಫ್ ಯು ಗಾಟ್ ಇಟ್? ಸಿ, ಅದೇ ರಿಲೇಟಿವ್ ಮಾಡಿದ್ರೆ ಎಂಪ್ಲಾಯಿಗೂ ರಿಲೇಶನ್ಶಿಪ್ ಬೇರೆ, ಅದೇ ಮಾವ ಅಳಿಯ ಇರುತ್ತೆ ರಿಲೇಶನ್ಶಿಪ್ ಖಂಡಿತ ಇರೋದು, ಹೌದಾ? ಸೊ ಇಲ್ಲಿ ಕೈಂಡ್ ಬೆನಿಫಿಟ್. ಈಗ ಫಾರ್ ಎಕ್ಸಾಂಪಲ್ ದೀಪಾವಳಿಗೆ ಅದಕ್ಕೆ ಇದಕ್ಕೆ ಕೆಲವ್ರಿಗೆಲ್ಲ, ಹೌದಾ, ಒಂದು ಗಣೇಶ ಐಡಲ್, ಒಂದು ಸಿಲ್ವರ್ದು ಏನೋ ಒಂದು ಗೋಲ್ಡ್ ಕಾಯಿನ್ ಏನೋ ಕೊಡ್ತಾರೆ. ಅದೇನಾದ್ರು 5,000 ರೂಪಾಯಿಗಿಂತಲೂ ಜಾಸ್ತಿ ವ್ಯಾಲ್ಯೂ ಇದ್ರೆ ಅವಾಗ ಡಿಫರೆನ್ಸ್ ಅಮೌಂಟ್ ನ ಟ್ಯಾಕ್ಸ್ ಮಾಡಿ. ಅರ್ಥ ಆಯ್ತು ಎಲ್ಲರಿಗೂ? ಆಲ್ ಆಫ್ ಯು ಗಾಟ್ ಇಟ್? Yes, sir. ಓಕೆ ಸರ್, ಬರ್ಕೊಳ್ಳಿ. ಇದಕ್ಕೆ 12 ಮಾರ್ಕ್ಸ್ ನೋಡಿ. ಕರೆಕ್ಟ್ ಆಗಿ ಎಷ್ಟು ಪಾಯಿಂಟ್ ಇದೆಯಪ್ಪ? 1 to 10 ಪಾಯಿಂಟ್ಸ್ ಇದೆ. ಡಿಡಕ್ಷನ್ ಪ್ರೊಫೆಷನಲ್ ಟ್ಯಾಕ್ಸ್ ಒಂದು 11, ಇದೊಂದು 12. ಹೌದಾ? 12 ಕರೆಕ್ಟ್ ಆಗಿ ಮಾಡಿದ್ರೆ ಅಂತ ಇಟ್ಕೊಳ್ಳಿ, 12 ಮಾರ್ಕ್ಸ್ ಹಂಗೆ ಪಟ್ ಅಂತ ಕೊಡ್ತಾರೆ. ಯಾವ್ದಾದ್ರು 1 ತಪ್ಪು ಮಾಡಿದ್ರೆ ಪಟ್ ಅಂತ ಒಂದು ಕಿತ್ತಿ ಸಾಕು.